2026 ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ 2026 ತುಲಾ ರಾಶಿಯವರಿಗೆ ಹೇಗಿದೆ, ವರ್ಷ ಪೂರ್ತಿ ಹೇಗಿರುತ್ತೆ, ವರ್ಷ ಭವಿಷ್ಯ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಈಗಾಗಲೇ ಎಲ್ಲ ಜ್ಯೋತಿಷರು ಹೇಳ್ತಾ ಇದ್ದಾರೆ, ಗಜಕೇಸರಿ ಯೋಗ, ನೀವು ಮುಟ್ಟಿದ್ದೆಲ್ಲ ಚಿನ್ನ, ಅನುಕೂಲಗಳಾಗುತ್ತೆ, ಯಾವುದೇ ರೀತಿ ತೊಂದರೆ ಆಗಲ್ಲ. ಆದರೆ ಕೆಲವರು ಪ್ರಶ್ನೆ ಮಾಡ್ತೀರಾ, ಗುರುಗಳೇ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರೆ, ಬರೀ ನಷ್ಟಗಳೇ ಆಗ್ತಾ ಇದೆ, ಯಾಕೆ ಅನ್ನೋ ಪ್ರಶ್ನೆ ಬಹಳಷ್ಟು ಭಕ್ತರು ಕೇಳ್ತಾ ಇದ್ದಾರೆ, ಬಹಳಷ್ಟು ವೀಕ್ಷಕರು ಕೇಳ್ತಾ ಇದ್ದಾರೆ. ತುಲಾ ರಾಶಿಯವರಿಗೆ 2026 ವರ್ಷ ಭವಿಷ್ಯ ಹೇಗಿರುತ್ತೆ ಅಂತಕ್ಕಂಥದ್ದು ನೋಡಿದಾಗ ಭೋಗ ವಸ್ತುಗಳ ಪ್ರಾಪ್ತಿಯಾಗ್ತಕ್ಕಂಥ ಯೋಗವೂ ಕೂಡ ಕಂಡು ಬರ್ತಾ ಇದೆ. ಬಾಕಿ ವಸೂಲಿಯನ್ನು ಮಾಡ್ಕೋತೀರಾ, ಸ್ತ್ರೀ ಸಮಾನ ವ್ಯಕ್ತಿಯಿಂದ ಶುಭ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ವಾಹನ ಖರೀದಿಯನ್ನು ಮಾಡ್ತಕ್ಕಂಥ ಒಂದು ಶುಭ ಯೋಗ. ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು, ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಪ್ರವಾಸವನ್ನು ಹೆಚ್ಚಾಗಿ ಮಾಡ್ತೀರಾ, ಪ್ರವಾಸದಿಂದ ಆಯಾಸ, ರೋಗ ರುಜಿನಗಳು ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ತುಂಬ ಹಣ ಖರ್ಚು ಮಾಡ್ಕೊಂಡ್ಬಿಡ್ತೀರಾ, ಸುಮ್ಮನೆ ಅನ್ನೆಸೆಸರಿ ವೇಸ್ಟ್ ಖರ್ಚನ್ನು ಮಾಡ್ತೀರಾ. ಬಹಳಷ್ಟು ಜನಕ್ಕೆ ಪರಸ್ತ್ರೀಯರ ಸಹವಾಸವನ್ನು ಇಟ್ಕೊಂಡಿರ್ತಕ್ಕಂಥವರಿಗೆ ತೊಂದರೆ ಕಟ್ಟಿಟ್ಟ ಬುತ್ತಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ದೃಷ್ಟಿ ದೋಷದಿಂದ, ಶತ್ರು ಬಾಧೆಗಳಿಂದ ತೊಂದರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಈ ಪರಾಭವ ಸಂವತ್ಸರದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಹಿತಶತ್ರುಗಳು ಕೂಡ ಆಗಾಗ ತೊಂದರೆಯನ್ನು ಕೊಡ್ತಾರೆ, ಸ್ವಲ್ಪ ಮಟ್ಟಿಗೆ ಅದರಿಂದ ತತ್ತರಿಸಬೇಕಾಗತ್ತೆ. ಕಲಹಗಳನ್ನು ಕೂಡ ಮಾಡ್ಕೋತೀರಾ, ಕಲಹಗಳನ್ನು ಮಾಡ್ಕೋಬೇಡಿ, ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ, ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಶರೀರದಲ್ಲಿ ಬಹಳಷ್ಟು ಆಯಾಸ, ದೊಡ್ಡವರೇ ಹೇಳ್ತಾರೆ ಆಯಾಸ ಅಂತಕ್ಕಂಥದ್ದು ಹೇಗಾಗತ್ತೆ. ಆಲಸ್ಯಂ ಅಮೃತಂ ವಿಷಂ. ಆಲಸ್ಯವನ್ನು ನೀವು ಹೆಚ್ಚಾಗಿ ತೋರಿಸಿದಾಗ ಮಾಡಿಸ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಅಧಿಕ ಖರ್ಚುಗಳು, ಅಪಕೀರ್ತಿಗಳು, ಮತ್ತೆ ಅಧರ್ಮದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ನಾನೊಂದು ಕಿವಿ ಮಾತನ್ನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ. ಅಧರ್ಮದಲ್ಲಿ ಕಾಸನ್ನು ಸಂಪಾದನೆ ಮಾಡಬೇಡಿ, ಹಣವನ್ನು ಸಂಪಾದನೆ ಮಾಡಬೇಡಿ. ಯಾವತ್ತಾದರೂ ಒಂದು ದಿನ ಹಾಸ್ಪಿಟಲ್ಗೆ ನೀವು ಬಿಲ್ ಕಟ್ಟಲೇಬೇಕಾಗತ್ತೆ. ಈಗಾಗಲೇ ತತ್ತರಿಸಿದ್ದೀರಾ ಹಾಸ್ಪಿಟಲ್ಲು ರೋಗ ರುಜಿನಗಳಿಂದ. ಆದರೆ ಸುಳ್ಳು, ಮೋಸ, ದಗ, ವಂಚನೆ ಇದನ್ನು ಬಿಡಿ. ಯಾರಿಗೋಸ್ಕರ ನೀವು ಬಹಳಷ್ಟು ಸಂಪಾದನೆಯನ್ನು ಮಾಡ್ತೀರಾ? ಭಗವಂತ ನಿಮಗೇನೂ ಕಮ್ಮಿ ಮಾಡಿಲ್ಲ, ಉಣ್ಣೋಕೆ ತಿನ್ನೋಕೆ ಏನೂ ಕೂಡ ಕಮ್ಮಿ ಮಾಡಿಲ್ಲ, ಚೆನ್ನಾಗೇ ಇಟ್ಟಿದ್ದಾನೆ ಭಗವಂತ, ಹೌದಲ್ವಾ? ಆದರೆ ಸುಳ್ಳು ಮೋಸದ ಪ್ರಪಂಚದಲ್ಲಿ ಹೆಚ್ಚಾಗಿ ನೀವು ಕೈ ಹಾಕ್ತೀರ ನೋಡಿ. ಇದನ್ನು ನೀವು ಸ್ವಲ್ಪ ಮೇಂಟೈನ್ ಮಾಡಿದ್ದೇ ಆದರೆ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಜಯ, ಸೇವಕರಿಂದ ಸಹಾಯ, ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಬಡ್ತಿ, ಸುಖಭೋಜನ ಪ್ರಾಪ್ತಿ, ಧನ ಪ್ರಾಪ್ತಿ, ಧೈರ್ಯದಿಂದ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ಬುದ್ಧಿಶಕ್ತಿ, ಚೈತನ್ಯ ನಿಮಗೆ ಪ್ರಾಪ್ತಿಯಾಗತ್ತೆ. ನಾನಾ ವಿಚಾರಗಳಲ್ಲೂ ಕೂಡ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಮತ್ತೆ ಹಿತೈಷಿಗಳು ನೆರವಿಗೂ ಕೂಡ ಬರ್ತಾರೆ. ನೀವು ಹೆಚ್ಚಿಗೆ ಸುಳ್ಳು, ಮೋಸ, ದಗ, ವಂಚನೆ ಅಂತಕ್ಕಂಥದ್ದನ್ನು ಎಲ್ಲ ಬಿಟ್ಟಾಗ ಹಿತೈಷಿಗಳು, ನಿಮ್ಮ ಬಂಧುಗಳು, ನಿಮ್ಮ ಸ್ನೇಹಿತರು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಆದರೆ ಎಲ್ಲ ಕಡೆಯಿಂದಲೂ ಕೆಲಸದ ಒತ್ತಡ ಅಂತಕ್ಕಂಥದ್ದು ಅಧಿಕವಾಗುತ್ತೆ. ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ನಡೆಯುತ್ತೆ, ಯಾವುದೇ ಏನು ತೊಂದರೆ ತಾಪತ್ರಯ ಅಂತಕ್ಕಂಥದ್ದಿಲ್ಲ. ಆದರೆ ಯಾವಾಗ ಗುರುಗಳೇ ವಿವಾಹವಾಗುವುದು, ವಿವಾಹ ನಿಶ್ಚಯವಾಗ್ತಕ್ಕಂಥದ್ದು ಕೂಡ ಈ ತುಲಾ ರಾಶಿಯವರಿಗೆ ಕಂಡು ಬರುತ್ತೆ. ಜೊತೆಗೆ ಗೃಹ ಪ್ರವೇಶ ಮಾಡ್ತಕ್ಕಂಥ ಒಂದು ಶುಭ ಯೋಗವೂ ಕೂಡ ಇದೆ. ಆದರೆ ನೀವು ಅಹಂಕಾರದಿಂದ ಧನ ನಷ್ಟವನ್ನು ಮಾಡ್ಕೋತೀರಾ ಅಂತ ಹೇಳ್ತಾ ಇದೆ. ನಾನು ಅನ್ನೋದನ್ನು ಮೊದಲು ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ. ಅದರಿಂದ ನಿಮ್ಮ ಕುಟುಂಬದಲ್ಲಿ, ಬಂಧುಗಳಲ್ಲಿ ಕಲಹ, ಇಲ್ಲ ಸಲ್ಲದ ಅಪವಾದ, ಮನಕ್ಲೇಶ ಇವೆಲ್ಲವೂ ಕೂಡ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ. ಆಸ್ತಿಯ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿ. ಲಿಟಿಗೇಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇರ್ತಕ್ಕಂಥ ಆಸ್ತಿಯಿಂದಾನೇ ಲಿಟಿಗೇಷನ್ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಕೋರ್ಟ್ ಕಚೇರಿಗಳನ್ನು ಅಲೆದಾಡ್ತಕ್ಕಂಥದ್ದು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಕುಟುಂಬದಲ್ಲಿ ಶಾಂತಿ ಅಂತಕ್ಕಂಥದ್ದು ನಿಮಗೆ ಬರಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರ್ತಕ್ಕಂಥ ತುಲಾ ರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪ್ರತಿ ಶುಕ್ರವಾರ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಜಗನ್ಮಾತೆಯಾಗಿರ್ತಕ್ಕಂಥ ಶಕ್ತಿ ದೇವತೆಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ನಿಮಗೆ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳು ಸಣ್ಣ ಪ್ರಮಾಣದಲ್ಲಿ ಬರುತ್ತೆ ಅಂತ ಜ್ಯೋತಿಷ್ಯ
ಹೇಳುತ್ತೆ. ಸ್ತ್ರೀಯರಿಂದ ಅನೇಕ ಸಹಕಾರವೂ ಕೂಡ ಆವಾಗ ಲಭ್ಯವಾಗುತ್ತೆ, ಅನುಕೂಲಗಳು ಪ್ರಾಪ್ತಿಯಾಗತ್ತೆ, ಜೀವನದಲ್ಲಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ, ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಉದ್ಯೋಗದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ನೋಡ್ತೀರಾ. ಮತ್ತು ಭೂ ಲಾಭಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಆಭರಣ ಪ್ರಾಪ್ತಿ ಅಂತಕ್ಕಂಥದ್ದು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ವರ್ಷದಲ್ಲಿ ಹೆಚ್ಚಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಬಡವರಿಗೆ ಅನ್ನದಾನವನ್ನು ಮಾಡಿ. ಯಾರಾದರೂ ಬಂದು ಊಟ ಅಂತ ಕೇಳಿದ್ರೆ ಅವರಿಗೆ ಊಟ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಬೇಡಿ. ನಿಮ್ಮ ಕೈಯಲ್ಲಿ ಏನಿದೆಯೋ ಅದನ್ನು ದಾನವಾಗಿ ಕೊಟ್ಟು, ಪರಮಾತ್ಮ ನನ್ನ ಕೈಯಲ್ಲಿ ಇಷ್ಟಿತ್ತಪ್ಪ, ನಾನು ಕೊಟ್ಟಿದ್ದೇನೆ, ನನಗೆ ಅನುಗ್ರಹವನ್ನು ಮಾಡು ಅಂದರೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳುತ್ತೆ, ಕರ್ಮಣ್ಯೇವಾಧಿಕಾರಸ್ಯ ಮಹಾಫಲೇಶು ಕದಾಶನಃ. ಕರ್ಮ ಅಂತಕ್ಕಂಥದ್ದು ಯಾರನ್ನು ಬಿಡಲ್ಲ ರೀ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಜನ ಈ ತುಲಾರಾಶಿಯವರಿಗೆ ಸ್ವಲ್ಪ ಅಹಂ ಅಂತಕ್ಕಂಥದ್ದು ಅಧಿಕವಾಗುತ್ತೆ. ನೀವೇ ಹಗಲು ತೋಡಿದ ಗುಂಡಿಯಲ್ಲಿ ರಾತ್ರಿ ಹೋಗಿ ಬೀಳ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆಯಿಂದ ವರ್ಷವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಅನುಕೂಲಗಳು ಯಾವಾಗ ಗುರುಗಳೇ? ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಆಶ್ವೀಜ ಮಾಸ, ಕಾರ್ತಿಕ ಮಾಸದಲ್ಲಿ ಬಹಳಷ್ಟು ಅನುಕೂಲಗಳನ್ನು ನೋಡ್ತಕ್ಕಂಥ ಒಂದು ವರ್ಷವಾಗುತ್ತೆ. ಪರಾಭವ ಸಂವತ್ಸರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಸಂವತ್ಸರದಲ್ಲಿ ಬಹಳಷ್ಟು ತೊಂದರೆಗಳೇ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಕೆಲ ಜ್ಯೋತಿಷ್ಯರು ಹೇಳ್ತಾರೆ ರಾಜಯೋಗ, ಗಜಕೇಸರಿ ಯೋಗ, ಆ ಯೋಗ ಈ ಯೋಗ ಇಲ್ಲದೇ ಇರತಕ್ಕಂಥದ್ದನ್ನೆಲ್ಲ ಹೇಳಿ ನಿಮ್ಮನ್ನು ಮೇಲೆತ್ತಿಸ್ಬಿಟ್ಟಿದ್ದಾರೆ ಹಟ್ಟಕ್ಕೆ. ಆದರೆ ಗ್ರಹಚಾರ ಅಂತಕ್ಕಂಥದ್ದು ಯಾರನ್ನೂ ಕೂಡ ಬಿಡಲ್ಲ. ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಗೊತ್ತಾ? ಪರಿಹಾರ, ಪ್ರತಿನಿತ್ಯ ಶಕ್ತಿ ದೇವತೆಗೆ ನಮನವನ್ನು ಸಲ್ಲಿಸ್ತಕ್ಕಂಥದ್ದು ಅಥವಾ ಲಲಿತ ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿಯಾಗತ್ತೆ, ಅನುಕೂಲಗಳು ಪ್ರಾಪ್ತಿಯಾಗುತ್ತೆ.